ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಕಾರ್ಯಕರ್ತೆ ಸುಜಾತಾ ಹಂಡಿಯನ್ನು ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಆಕೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಗಂಭೀರವಾದ ಆರೋಪ ಕೇಳಿಬಂತು. ಓರ್ವ ಮಹಿಳೆಗೆ ಪೊಲೀಸ್ ಅಧಿಕಾರಿಗಳೇ, ಅದು ಮಹಿಳಾ ಪೊಲೀಸ್ ವಾಹನದಲ್ಲಿ ಈ ರೀತಿಯ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಆರೋಪ ಗಂಭೀರ ಸ್ವರೂಪವನ್ನು ಪಡೆದು, ಯಾಕೆಂದ್ರೆ ಇದು ಬರೀ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ಲ, ಇದು ಬಹಳ ದೊಡ್ಡ ಅಪರಾಧ ಆಗುತ್ತೆ. ಪೊಲೀಸರು ಆ ಕೃತ್ಯವನ್ನ ಮಾಡಿದ್ದೇ ಆದ್ರೆ ಮಹಿಳೆಯ ಘನತೆಗೆ ಸಂಬಂಧಪಟ್ಟ ವಿಚಾರ, ಆಕೆ ಏನೇ ತಪ್ಪನ್ನ ಮಾಡಿರ್ಲಿ. ಈ ತರದ ಎಲ್ಲಾ ಪ್ರಕರಣಗಳು ನಡೀತಾ ಇತ್ತು. ಅಂದ್ರೆ ಬೆಳವಣಿಗೆ ಆಯ್ತು. ಆ ಬೆಳವಣಿಗೆ ಹಿನ್ನೆಲೆಯಲ್ಲಿನೇ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನು ಮಾಡೋದಕ್ಕೂ ಶುರು ಮಾಡಿದ್ರು. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಗೆ ಎದುರು ಬಿಜೆಪಿ ಕಾರ್ಯಕರ್ತರುಗಳು, ನಾಯಕರುಗಳು ಜಮಾಯಿಸಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳ ಬಂಧನಕ್ಕೆ ಬೇರೆ ನಾಯಕರು, ಸಿಟಿ ರವಿ, ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಈ ತರದ ಎಲ್ಲ ನಾಯಕರು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಕ್ ಪ್ರಹಾರವನ್ನ ನಡೆಸಿದ್ರು. ಇಲ್ಲಿ ಇದು ರಾಮರಾಜ್ಯನು, ರಾವಣನ ರಾಜ್ಯನು, ಇಲ್ಲಿ ಮಹಿಳೆಯರಿಗೆ ಬೆಲೆ ಇಲ್ವಾ, ಗೌರವ ಇಲ್ವಾ, ಘನತೆ ಇಲ್ವಾ, ಅವರ ಮಾನ ಕಾಪಾಡೋರು ಇಲ್ವಾ, ಈ ತರದ ಎಲ್ಲ ಪ್ರಶ್ನೆಗಳು ಕೂಡ ಬಂದ್ವು. ಇವು ಎಲ್ಲ ಪ್ರಶ್ನೆ ಬರೋ ಹೊತ್ತಿಗೆನೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಘಟನೆ ಏನ್ ನಡೆದಿದೆ ಅನ್ನೋದ್ರ ಆಳಕ್ಕೆ ಇಳಿದ್ರು. ಅದರ ಜೊತೆಗೆ ಸರ್ಕಾರದ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇರ್ಬೋದು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಎಲ್ಲರೂ ಅಲ್ಲಿ ನಿಜವಾಗಿಯೂ ಏನಾಗಿದೆ ಅನ್ನೋ ವಿವರವನ್ನ ಕಲೆ ಹಾಕೋದಕ್ಕೆ ಶುರು ಮಾಡಿದ್ರು. ಆಗ ಪ್ರಕರಣದ ಇನ್ನೊಂದು ಆಯಾಮ ಬೆಳಕಿಗೆ ಬಂತು. ಆ ಆಯಾಮದ ಪ್ರಕಾರ ಒಂದು ಕಥೆಯನ್ನ ನಿಮ್ಮ ಮುಂದೆ ಇಟ್ಟಾಗಿದೆ. ಏನಾಗಿದೆ, ಈಗ ಬಂಧನದಲ್ಲಿರುವ ಮತ್ತು ಬಂಧನಕ್ಕೆ ಒಳಗಾಗಿರುವ ಸುಜಾತಾ ಹಂಡಿ, ಆಕೆಯ ತಾಯಿ, ಆಕೆಯ ಕುಟುಂಬಸ್ಥರು ಮತ್ತು ಬಿಜೆಪಿಯ ನಾಯಕರುಗಳು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಇದು ತೋರಿಸ್ತಿದ್ರೆ, ಇನ್ನೊಂದು ಕಡೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ರು. ಈ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಕಣ್ಣೀರ್ ಹಾಕೊಂಡ್ರು, ಆಯುಕ್ತರ ಜೊತೆಗೆ ಮಾತಾಡಿದ್ರು. ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಕೆ ನಮ್ಮನ್ನ ಬಲವಂತದಿಂದ ತಳ್ಳದ್ದು, ನಮ್ಮ ಹೊಟ್ಟೆ ಕಚ್ಚಿದಾಳೆ ಅಂತ ಇಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಹೊಟ್ಟೆಗೆ ಕಚ್ಚಿರೋ, ಒಬ್ಬರಿಗೆ ಎಡಭಾಗದಲ್ಲಿ, ಇನ್ನೊಬ್ಬರಿಗೆ ಬಲಭಾಗದಲ್ಲಿ ಇದೇ ಸುಜಾತಾ ಹಂಡಿ ಕಚ್ಚಿರುವ ಗಾಯಗಳನ್ನ ಪೊಲೀಸ್ ಆಯುಕ್ತರಿಗೆ ತೋರಿಸಿದ್ರು. ಮತ್ತು ನಾವು ಮಹಿಳೆಯನ್ನ ವ್ಯವಸ್ಥೆಗೊಳಿಸಿಲ್ವಾ ಅಥವಾ ಆಕೆಯನ್ನ ಬಟ್ಟೆ ತೆಗೆಯುವಂತ ಪ್ರಯತ್ನವನ್ನ ಖಂಡಿತ ನಾವು ಮಾಡಿಲ್ಲ. ಆ ಬಸ್ ಅಂದ್ರೆ ಈ ಪೊಲೀಸ್ ವಾಹನದ ಒಳಗೆ ಬರ್ತಿದ್ದಂತೆ ಆಕೆನೇ ತನ್ನ ಬಟ್ಟೆಯನ್ನ ತಾನೇ ಬಿಚ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು. ನಾವ್ ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ರು ಆಮೇಲೆ ಬಟ್ಟೆಯನ್ನ ಹಾಕೊಂಡಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಸಹಾಯವನ್ನ ಪಡ್ಕೊಂಡು ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಬೇರೆ ಬಟ್ಟೆಯನ್ನ ಆಕೆಗೆ ಹೊಚ್ಚಿ ಆಕೆಯ ಮಾನ ಕಾಪಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ತಿಳಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಇದನ್ನೇ ಹೇಳಿದ್ರು. ಆ ಮಹಿಳೆಯೇ ಸ್ವತಃ ವಿವಸ್ತ್ರಗೊಂಡು ಈ ರೀತಿಯ ಹೈಡ್ರಾಮಾ ಮಾಡಿದ್ದಾಳೆ, ಯಾರು ಈ ತರದ್ದು ಮಾಡಬಾರದು ಅಂತ ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸುಜಾತಾ ಹಂಡಿ ಅನ್ನುವ ಮಹಿಳೆ ಆಕೆನೆ ತನ್ನ ಬಟ್ಟೆಯನ್ನ ತಾನು ಬಿಚ್ಕೊಂಡು ಈ ತರ ಹೈಡ್ರಾಮವನ್ನ ನಡೆಸಿ ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಮಾಡಿ ಈ ಡ್ರಾಮವನ್ನ ಮಾಡಿದ್ದಾಳೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರದ ಕಡೆಯಿಂದ ಮತ್ತು ಪೊಲೀಸರ ಕಡೆಯಿಂದ ಆಕೆನೆ ಅಂದ್ರೆ ತಾವು ತಪ್ಪು ಮಾಡಿಲ್ಲ, ಆಕೆಯೇ ತನ್ನ ವಸ್ತ್ರವನ್ನ ಬಿಚ್ಕೊಂಡು ಈ ತರದ ಹೈಡ್ರಾಮವನ್ನ ನಡೆಸಿದ್ದಾಳೆ ಅನ್ನೋದು ಇವರ ವಾದ ಆಗಿದೆ. ಸದ್ಯ ಈಗ ಸುಜಾತಾ ಹಂಡಿ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಈ ಪ್ರಕರಣ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಿದೆ. ಕೆಲವು ವಿಡಿಯೋಗಳು ಬಿಡುಗಡೆ ಆಗಿದೆ. ಸಿಕ್ಕಿರುವ ವಿಡಿಯೋಗಳ ಪ್ರಕಾರವಾಗಿ ಒಂದು ವಿಡಿಯೋದಲ್ಲಿ ಆಕೆ ಬಟ್ಟೆಯನ್ನ ತೆಗಿತಿರುವಂತ ವಿಡಿಯೋ ಕೂಡ ಸಿಕ್ಕಿದೆ. ಇದನ್ನೇ ಅಂದ್ರೆ ಸಂತೋಷ್ ಲಾಡ್ ಅವರು ಮತ್ತು ಶಶಿಕುಮಾರ್ ಅವರು ಹೇಳ್ತಿದ್ದ ಸಂದರ್ಭದಲ್ಲಿ ಅವ್ರು ಬಹಳ ಕಾನ್ಫಿಡೆಂಟ್ ಆಗಿದ್ದು, ಬಹಳ ಆತ್ಮವಿಶ್ವಾಸದಲ್ಲಿದ್ರು. ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ ಅನ್ನೋ ಮಾತುಗಳನ್ನು ಅವರು ಆಡಿದ್ದಾರೆ. ಹಾಗಾಗಿ ಅದು ಇರಬಹುದು. ಆದ್ರೆ ತನಿಖೆ ನಡೀತಿದೆ, ತನಿಖೆ ಆಗ್ಬೇಕು. ಒಂದು ವೇಳೆ ಏನಾದ್ರೂ ಆಕೆಯನ್ನ ಬಲವಂತವಾಗಿ ಬಸ್ ಹಚ್ಚುವ ಭರದಲ್ಲಿ ಆ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಆಕೆ ಬಟ್ಟೆ ಏನಾದ್ರು ಮೇಲಕ್ ಬಂತ ಅಥವಾ ಆಕೆ ನಿಜವಾಗಿಯೂ ಬಟ್ಟೆ ತೆಗೆಯೋ ಪ್ರಯತ್ನ ಮಾಡಿದ್ಲ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆಕೆ ಪೊಲೀಸರು ಆಕೆಯನ್ನ ವಿವಸ್ತ್ರ ಮಾಡಿದ್ರು ಅಂತ ಎಲ್ಲೂ ಕೂಡ ಆಕೆ ಹೇಳಿಕೆಯನ್ನ ಕೊಟ್ಟಿಲ್ಲ. ಒಂದ್ ವೇಳೆ ಆ ತರದ ದುರ್ಘಟನೆ ಅತ್ಯಂತ ಗಂಭೀರವಾದ ವಿಚಾರ ಅದು ನಡೆದಿದ್ದೇ ಆದ್ರೆ ಆ ತರದ್ ನಡೆದಿದ್ರೆ ಆಕೆ ನ್ಯಾಯಾಧೀಶರ ಮುಂದೆ ಯಾಕೆ ಹೇಳಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಸುಜಾತಾ ಹಂಡಿ ಮೇಲೆ ಇಲ್ಲಿ ತನಕ ಒಟ್ಟು 9 ಪ್ರಕರಣಗಳು, ಹನಿ ಟ್ರಾಪ್, ಕಿಡ್ನಾಪ್ ಮತ್ತು ಬೇರೆ ಬೇರೆ ಪ್ರಕರಣಗಳು ಆಕೆಯ ಮೇಲೆ ದಾಖಲಾಗಿದೆ. ಒಟ್ಟು 9 ಪ್ರಕರಣ ಇದೆ. ಅದರಲ್ಲಿ 4 ಪ್ರಕರಣಗಳು ಮೊನ್ನೆ ದಾಖಲಾಗಿತ್ತು. ಈ ಎಲ್ಲಾ ಘಟನೆ ಏನ್ ನಡೆದಿದೆ, ಇದಕ್ಕೆ ಹಿನ್ನೆಲೆ ಏನು ಅಂತ ನೋಡಿದ್ರೆ, ಈಗ ಎಲ್ಲಾ ರಾಜ್ಯಗಳಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಪಟ್ಟಿಯನ್ನ ಏನ್ ಮಾಡೋದಕ್ಕೆ ಚುನಾವಣಾ ಆಯೋಗ ಹೊರಟಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಸಮೀಕ್ಷೆಯನ್ನ ಮಾಡಲಾಗ್ತಿದೆ. ಕರ್ನಾಟಕದಲ್ಲಿ ಈ ಪೂರ್ವಭಾವಿ ಸಮೀಕ್ಷೆ ಸಂದರ್ಭದಲ್ಲಿ ಜನವರಿ 1ನೇ ತಾರೀಕು ಏನಾಯ್ತು ಅಂದ್ರೆ, ಚುನಾವಣಾಧಿಕಾರಿಗಳ ಜೊತೆಯಲ್ಲಿ ಈ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಹೋಗಿದ್ಲು. ಆಕೆ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಅಲ್ಲಿನ ಪಾಲಿಕೆ ಸದಸ್ಯೆ ಸುವರ್ಣ ಅವರು ಮತ್ತು ಅವರ ಬೆಂಬಲಿಗರ ಆರೋಪ ಏನಿದೆ ಅಂತಂದ್ರೆ, ಆಕೆ ಬೇಕಂತ ಕಾಂಗ್ರೆಸ್ ಕಾರ್ಯಕರ್ತರ ಮತಗಳನ್ನ ಡಿಲೀಟ್ ಮಾಡುವ ಪ್ರಯತ್ನ ಮಾಡಿದ್ದಾಳೆ ಅಂತ ಮಾತಿನ ಚಕಮಕಿ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಸುಜಾತಾ ಹಂಡಿ ಮತ್ತು ಅವರ ಬೆಂಬಲಿಗರು. ಈ ಸಂದರ್ಭದಲ್ಲಿ ಮಾತಾಗಿ ಹಲ್ಲೆ ತನಕನೂ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಈ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಕೊಲೆ ಯತ್ನ ಪ್ರಕರಣವೂ ದಾಖಲಾಗಿದೆ. ಹಾಗಾಗಿ ಪೊಲೀಸರು ಬಂಧನಕ್ಕೆ ಬಂದಿದ್ರು.
ಅದೇನು 2-3 ಮಹಿಳೆಯರು ಅಥವಾ ಪೊಲೀಸರು ಬಂದಿರ್ಲಿಲ್ಲ. ಮಹಿಳಾ ಪೊಲೀಸ್ ಅಧಿಕಾರಿಗಳು ಒಟ್ಟು 10 ಜನ ಇಲ್ಲಿಗೆ ಬಂದಿದ್ರು. ಆಕೆನ ಅಂದ್ರೆ ಒಬ್ಬಳನ್ನ ಬಂಧಿಸೋದಕ್ಕೆ 10 ಜನ ಮಹಿಳಾ ಪೊಲೀಸ್ ಅಧಿಕಾರಿಗಳು ಬಂದ್ರು. ಈ ತರದ ಡ್ರಾಮಾ ನಡೆದಿದೆ. ಆಕೆನ ಶಾಂತಿಯುತವಾಗಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ 10 ಜನ ಪೊಲೀಸ್ ಅಧಿಕಾರಿಗಳ ಮುಂದೆ ಒಬ್ಬಳು ಸುಜಾತಾ ಹಂಡಿ ಈ ರೀತಿಯಾಗಿ ವರ್ತಿಸಿದ್ದಾಳೆ, ನಾವ್ ಏನೇ ಪ್ರಯತ್ನ ಪಟ್ರು ಆಕೆ ನಮ್ಮನ್ನ ಕಚ್ಚಿದ್ಲು, ಬೇರೆ ಏನೇನೆಲ್ಲ ಮಾಡಿದ್ಲು ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ. ಅದ್ರ ತನಿಖೆ ಆಗ್ಬೇಕು, ಯಾರು ತಪ್ಪಿದೆ ಯಾರು ನಿಜ ಇದೆ ಅಂತ. ಪೊಲೀಸ್ ಅಧಿಕಾರಿಗಳು ಒಂದ್ ವೇಳೆ ಇದನ್ನ ಮಾಡಿದ್ದೇ ಹೌದಾದ್ರೆ ಅದು ಅತ್ಯಂತ ಘೋರ ಕೆಲಸ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಆ ಮಹಿಳೆಯೇ ಆತರ ನಡೆದುಕೊಂಡಿದ್ರೆ, ತನ್ನಂತಾನೇ ವಿವಸ್ತ್ರ ಮಾಡ್ಕೊಂಡಿದ್ರೆ ಅದು ಅತ್ಯಂತ ನೀಚ ಕೃತ್ಯ ಕೂಡ ಆ ಮಹಿಳೆ ಕಡೆಯಿಂದ ಆಗುತ್ತೆ. ಇದ್ರಲ್ಲಿ ಯಾವ್ದಾಗಿದೆ ಅನ್ನೋದು ತನಿಖೆ ನಂತರ ಗೊತ್ತಾಗ್ಬೇಕು. ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರವಾಗಿ ಬಸ್ ನಲ್ಲಿ ಆಕೆ ವಿವಸ್ತ್ರ ಆಗೋ ಪ್ರಯತ್ನ ಮಾಡಿದ್ಲು. ಆ ಸಂದರ್ಭದಲ್ಲಿ ಆಕೆಯ ತಾಯಿ ಮತ್ತು ತಮ್ಮ ಇಬ್ರು ತಮ್ಮನೇ ವಿಡಿಯೋವನ್ನ ತೆಕ್ಕೊಂಡು ಅದನ್ನ ವೈರಲ್ ಮಾಡಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಪೊಲೀಸರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮ ಆಗ್ಲೇಬೇಕು ಅಂತ ಕೂಡ ಒತ್ತಾಯಿಸ್ತಿದ್ದಾರೆ. ಆದ್ರೆ ಈ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಒಂದು ಮಹಿಳೆಯ ಘನತೆ, ಯಾವುದೇ ಮಹಿಳೆ ಇರಲಿ, ಅದು ಮಹಿಳೆ ಅಂತಂದ್ರೆ ಬಿಜೆಪಿ ಮಹಿಳೆ, ಕಾಂಗ್ರೆಸ್ ಮಹಿಳೆ, ಜೆಡಿಎಸ್ ಮಹಿಳೆ, ದಲಿತ ಮಹಿಳೆ ಅಥವಾ ಇನ್ಯಾವುದೋ ಮಹಿಳೆ ಅಂತ ವರ್ಗದ ಮಹಿಳೆ ಬರುವುದಿಲ್ಲ. ಮಹಿಳೆ ಅಂದ್ರೆ ಮಹಿಳೆನೆ. ಯಾವುದೇ ಮಹಿಳೆಯ ಘನತೆಗೆ ಚ್ಯುತಿ ಬಂದ್ರೆ ಆ ಘನತೆಗೆ ತಕ್ಕದಲ್ಲದ ರೀತಿಯಲ್ಲಿ ಯಾವ ಅಧಿಕಾರಿಗಳು, ಯಾವ ರಾಜಕಾರಣಿಗಳು ಅಥವಾ ಯಾವುದೇ ನಾಯಕರು ವರ್ತಿಸಿದ್ರೆ ಅದನ್ನ ಖಂಡಿಸ್ಬೇಕಾಗತ್ತೆ. ಇಲ್ಲಿ ಸುಜಾತಾ ಹಂಡಿಯ ಮೇಲೆ ನಿಜವಾಗಿಯೂ ಆತರದ ಆಕೆಯ ಘನತೆಯನ್ನ ಕಾಪಾಡುವ ಕೆಲಸ ಆಗದೆ ಇದ್ರೆ, ಪೊಲೀಸರ ಕಡೆಯಿಂದ ತಪ್ಪಾಗಿದ್ರೆ ಅದನ್ನ ಖಂಡಿಸ್ಬೇಕಾಗತ್ತೆ. ಆದ್ರೆ ಏನಾಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಇದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ. ತನಿಖೆ ನಂತರ ನಿಜಾಂಶ ಹೊರಬರುತ್ತೆ. ಈ ನಡುವೆ ಬಿಜೆಪಿ ಯಥಾ ಪ್ರಕಾರವಾಗಿ ಒಂದು ರಾಜಕೀಯವನ್ನ ಮಾಡ್ತಾ ಇದೆ, ಮಹಿಳೆಯರ ಘನತೆ ಬಗ್ಗೆ ಮಾತಾಡ್ತಿದೆ. ಆದ್ರೆ ಸತ್ಯವನ್ನ ಅವರು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಮಹಿಳೆಗೆ ಅವಾಚ್ಯ ಶಬ್ದಗಳನ್ನ ಪರಿಷತ್ನಲ್ಲಿ ನುಡಿಯೋ ಹೊತ್ತಿಗೆ ಸಿ.ಟಿ. ರವಿ ಅವರ ಬಾಯಿ ತಡವರಿಸಲಿಲ್ಲ. ಆದ್ರೆ ಈಗ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಸಿ.ಟಿ. ರವಿ ಅವರು ಆಡ್ತಾ ಇದ್ದಾರೆ. ಒಂದು ಸಮಯ ಸಂದರ್ಭ, ತಮ್ಮ ರಾಜಕೀಯಕ್ಕೆ ಯಾವ್ದು ಲಾಭ ಯಾವ್ದು ನಷ್ಟ ಇದನ್ನೇ ತಗೊಂಡು ರಾಜಕೀಯ ವ್ಯಕ್ತಿಗಳು, ಅದರಲ್ಲೂ ಸಿ.ಟಿ. ರವಿ ತರದ ನಾಯಕರು ಮಾತನಾಡೋದು, ಅದನ್ನ ನಾವೀಗ ಗಮನಿಸಿದ್ದೀವಿ. ತನಿಖೆ ನಡೀತಿದೆ. ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಾಗತ್ತೆ.